ಶ್ರೀ 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 ಕಿರಣ್ ಕುಮಾರ್ ಗುರೂಜಿಯವರು ಪ್ರತಿ ಬಾರಿಯೂ ಕೂಡ ದೇಶದಲ್ಲಿ ರಾಜ್ಯದಲ್ಲಾಗುವಂತಹ ರಾಜಕೀಯ ಪ್ರಕೃತಿ ವಿಕೋಪ ಹಾಗೆ ಚಿತ್ರ ನಟ ನಟಿಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಈಗ ನಿಜವಾಗಿದೆ ಕಿರಣ್ ಕುಮಾರ್ ಗುರೂಜಿಯವರ ಸ್ಫೋಟಕ ಭವಿಷ್ಯ. ಶ್ರೀ 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 ಕಿರಣ್ ಗುರೂಜಿ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಭವಿಷ್ಯವನ್ನ ನುಡಿದಿದ್ರು. ಇದೀಗ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಗುರೂಜಿ. ಜಗತ್ತಿನಲ್ಲಿ ಜಲಪ್ರಳಯಕ್ಕೆ ಕೌಂಟ್ ಡೌನ್ ಇದೀಗ ಶುರುವಾಗಿದೆ. ಭೂಕಂಪ ಸುನಾಮಿಗಳ ಮುನ್ನೆಚ್ಚರಿಕೆಯನ್ನು ನೀಡಿದ್ದಾರೆ ಗುರೂಜಿ ಅವರು. ಪ್ರಮುಖವಾಗಿ ಒಂದು ಕಡೆ ಕಿರಣ್ ಕುಮಾರ್ ಗುರೂಜಿ ಅವರು ನುಡಿದಿರುವಂತಹ ಸ್ಫೋಟಕ ಭವಿಷ್ಯ. ಸಿದ್ದರಾಮಯ್ಯ ಸರ್ಕಾರದ ವಿಚಾರವಾಗಿ ರಾಜೀನಾಮೆಯನ್ನ ಕೊಡ್ತಾರೆ. ಅವರ ಮೇಲೆ ಬಂದಿರುವಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದಲ್ಲಿ ಆಗುವಂತಹ ಕೆಲವೊಂದಿಷ್ಟು ವಿಚಾರಗಳು ಎಲ್ಲವೂ ಕೂಡ ಈಗ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ ಜಗತ್ತಿನಲ್ಲಿ ಜಲ ಪ್ರಳಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಎನ್ನುವಂತಹ ಮತ್ತೊಂದು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಟ್ಟಿಗೆ ಕಿರಣ್ ಕುಮಾರ್ ಗುರೂಜಿ ಅವರಿದ್ದಾರೆ. ಗುರೂಜಿ ನಮಸ್ತೆ. ನಮಸ್ತೆ ಗುರುಜಿ, ಪ್ರಮುಖವಾಗಿ ಪ್ರತಿ ಬಾರಿ ಕೂಡ ರಾಜಕೀಯ ವಿಚಾರಧಾರೆಗಳು ಅದರ ಜೊತೆಗೆ ನಮ್ಮ ಪ್ರಕೃತಿ ವಿಕೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಾಗುವಂತಹ ಕೆಲವೊಂದಿಷ್ಟು ನಟ ನಟಿಯರ ಭವಿಷ್ಯದ ವಿಚಾರವಾಗಿ ಸಾಕಷ್ಟು ಭವಿಷ್ಯಗಳನ್ನ ನುಡಿದಿದ್ದೀರಾ. ಅದೆಲ್ಲವೂ ಕೂಡ ನಿಜವಾಗಿದೆ. ಅಂತೂ ಇಂತೂ ನೀವು ಸಿದ್ದರಾಮಯ್ಯನವರ ಬಗ್ಗೆ ಕೂಡ ಹೇಳಿದ್ರಿ ವಿಚಾರವಾಗಿ. ಆದ್ರೆ ಮತ್ತೊಂದು ಭಯ ಶುರುವಾಗ್ತಿರೋದು ಗುರುಜಿ, ಈಗ ಈ ಜಲಪ್ರಳಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮುನ್ಸೂಚನೆ ಕೊಟ್ಟಿದ್ದೀರಾ. ಸೊ ಏನದು ಗುರುಜಿ? ಹೌದು, ಈಗ ಏನಾಗಿದೆ ಲಾಸ್ಟ್ ಒಂದು ನಮ್ಮ ಜುಪಿಟರ್ ಪ್ಲಾನೆಟ್ ಏನಾಗಿದೆ ತುಂಬಾ ನೆಗೆಟಿವ್ ವೈಬ್ ಅಲ್ಲಿ ಬಂದಿರೋದ್ರಿಂದ ಇವಾಗ ನೋಡ್ಬೋದು ತಿರುಪತಿ ಲಡ್ಡು ಇಶ್ಯೂ ಆಗ್ಲಿ ಅಂದ್ರೆ ಧಾರ್ಮಿಕತೆಯಲ್ಲಿ ತುಂಬಾ ವೈಬ್ರೇಷನ್ ಇದೆ. ಈಗ ತಿರುಪತಿ ಲಡ್ಡು ಆಗ್ಲಿ, ತಿರುಪತಿ ಲಡ್ಡು ಧಾರ್ಮಿಕತೆಯಿಂದ ಆಗಿರುವಂತಹ ಒಂದು ಏನೋ ಒಂದು ವೈಬ್ರೇಷನ್ ಆಗೋದಾಗ್ಲಿ ಅಥವಾ ಈ ಬರ್ಲಿರೋ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಇದೇ ಗುರುಗೆ ಸಂಬಂಧಪಟ್ಟ ಗ್ರಹಗಳ ನೆಗೆಟಿವ್ ವೈಬ್ ಇರೋದ್ರಿಂದ ಒಬ್ಬ ಶ್ರೇಷ್ಠ ಸಂತನಿಗೆ ಕಂಟಕ ಇದೆ. ಅದ್ ಯಾವ ತರ ಕಂಟಕ ಅಂದ್ರೆ ಅವ್ರ ಡೆತ್ ಕೂಡ ಆಗ್ಬಹುದು ಅಥವಾ ಯಾವ್ದೋ ಒಂದು ಸ್ಕ್ಯಾಂಡಲ್ ಬಂದು ಅವ್ರ ಇಂಡೈರೆಕ್ಟ್ ಡೆತ್ ಕೂಡ ಅಂದ್ರೆ ಒಂದು ಸ್ಕ್ಯಾಂಡಲ್ ಬಂದು ಒಂದು ಎಕ್ಸ್ಪೋಸ್ ಆದಾದ್ರೂ ಕೂಡ ಅದು ಒಂದು ಇಂಡೈರೆಕ್ಟ್ ಡೆತ್ ಆಗುತ್ತೆ ಅವ್ರಿಗೆ. ಇದು ಆ ಸಂತರ ಮೇಲೆ ತುಂಬಾ ಎಫೆಕ್ಟ್ ಆಗಿದೆ. ಅದಲ್ಲದೆ ವಿಶೇಷವಾಗಿ ಏನಾಗುತ್ತೆ ಈ ಬರ್ಲಿರುವುದ ದಿನಗಳಲ್ಲಿ ನಮ್ಮ ಸರ್ವಶ್ರೇಷ್ಠ ಸಂತರು ಅಂದ್ರೆ ಒಂದು ಸಮುದಾಯಕ್ಕೆ ಪಂಗಡಕ್ಕೆ ಮುಖ್ಯಸ್ಥರಾಗಿರುವಂತಹ ಸಂತರು ಓರ್ವರು ಕೊಡುವಂತಹ ಹೇಳಿಕೆಯಿಂದ ಇಡೀ ಒಂದು ನ್ಯಾಷನಲ್ ಲೆವೆಲ್ ಇಂದ ನ್ಯೂಸ್ ಸ್ಪ್ರೆಡ್ ಆಗ್ಬಿಡುತ್ತೆ. ಇವಾಗ ಹೇಗೆ ಎರಡು ದರ್ಶನ್ ಕೇಸ್ ಆಗ್ಲಿ ಪೆಂಡ್ರಾವ್ ಕೇಸ್ ಅಲ್ಲಿ ಹೇಗೆ ಇಡೀ ವ್ಯಾಪಿ ಚರ್ಚೆ ಆಯ್ತು, ಹಾಗೇನೆ ಬರ್ಲಿರೋ ದಿನಗಳಲ್ಲಿ ನಮ್ಮ ಸಂತರು ಅಂದ್ರೆ ನಮ್ದು ಕೇವಲ ಕರ್ನಾಟಕ ದಕ್ಷಿಣ ಭಾರತಕ್ಕಲ್ಲ ಇಡೀ ಭಾರತಕ್ಕೆ ಇದು ಅನ್ವಯಿಸುವಂತದ್ದು. ಯಾಕಂದ್ರೆ ಜುಪಿಟರ್ ಗ್ರಹ ತುಂಬಾ ಕಲುಷಿತ ಆಗ್ತದೆ, ನೆಗೆಟಿವ್ ವೈಬ್ಸ್ ಅಲ್ಲಿ ಬರ್ತಾ ಇದೆ, ಬಂದಿದೆ. ಇವಾಗ ಎಫೆಕ್ಟ್ ಯಾವಾಗಂದ್ರೆ ಅಷ್ಟಮಿ ನಾಳೆಯಿಂದ ಸೂರ್ಯೋದಯಕ್ಕೆ ಮನುಷ್ಯರ ಮೇಲೆ ಎಫೆಕ್ಟ್ ಇವಾಗ ಆಗ್ತಾ ಇರೋದು ನಮ್ಮ ದೇವಸ್ಥಾನ ದೇವಳುಗಳ ಮೇಲೆ ಆಯ್ತು. ಈಗ ನಾಳಿಂದ ಏನಾಗುತ್ತೆ ಮನುಷ್ಯರ ಮೇಲೆ ಎಫೆಕ್ಟ್ ಅಂದ್ರೆ ಗುರು ರೂಪದಲ್ಲಿ ಇರುವಂತವ್ರು ಮತ್ತೆ ಅದರಲ್ಲಿ ಕೌನ್ಸಿಲರ್ ಅಂತ ಹೇಳ್ಬೋದು ಅಥವಾ ಮೆಂಟರು ಅಥವಾ ವಿಶೇಷ ಜಡ್ಜ್ಗಳು. ಸೊ ಈ ಒಂದು ಗುರು ಸ್ಥಾನದಲ್ಲಿ ಇರುವಂತವರು ಅವರಿಗೆ ಅನಾಹುತ ಆಗೋದಾಗ್ಲಿ ಅಥವಾ ಅವರಿಂದ ಏನಾದ್ರೂ ಒಂದು ಉದ್ರೇಕವಾಗುವಂತಹ ಸಿಚುವೇಶನ್ ಕ್ರಿಯೇಟ್ ಆಗೋದಾಗ್ಲಿ ಗ್ಯಾರಂಟಿ 100% ನಡಿಲೇಬೇಕು. ಇದು ಪರಮಾತ್ಮನ ಸತ್ಯ. ಇದು ದೊಡ್ಡದಾಗಿ ಇಶ್ಯೂ ಆಗ್ಬಿಡುತ್ತೆ. ಇದು ಕೂಡ ಸತ್ಯ, ಇದು ನಡೆಯುತ್ತೆ. ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಆಲ್ರೆಡಿ ನಾನು ಈ ಜಲಪ್ರಳಯಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಈ ಒಂದು ಸಂಚಿಕೆ ಅದು ಸೆಪ್ಟೆಂಬರ್ ಸಂಚಿಕೆ ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ದೆ ನೋಡಿ ಸುನಾಮಿಗಳು ಶುರು ಆಗುತ್ತೆ ಮತ್ತೆ ಜಲಪ್ರಳಯ ಶುರು ಆಗುತ್ತೆ ಅಂತ ಹೇಳಿದ್ವಿ. ಸೊ ಅದೇ ತರನಾಗಿ ಇವತ್ತು ಯಾವುದು ಜಪಾನ್ ನಲ್ಲಿ ಮ್ಯಾಸಿವ್ ಅರ್ಥಕ್ವೇಕ್ ಆಗಿ ಒಂದು ತುಂಬಾನೇ ಹೈ ಲೆವೆಲ್ ಆಗಿ ಸುನಾಮಿ ಇವಾಗ ಅದು ಒಂದು ಹಿಟ್ ಆಗಿದೆ. ಎಲ್ಲಿ ಜಪಾನ್ ನಲ್ಲಿ. ಇದು ಕೇವಲ ಒಂದು ಸ್ಟಾರ್ಟಿಂಗ್ ಪಾಯಿಂಟ್. ಈ ಬರ್ಲಿರೋ ದಿನಗಳಲ್ಲಿ ಇದು ತುಂಬಾನೇ ಇಡೀ ಜಗತ್ ವ್ಯಾಪಿಯಾಗಿ ಈ ಜಲದಿಂದನೇ ಮತ್ತು ಭೂಕಂಪ ಈ ಸುನಾಮಿಗಳು ಹೇರಳವಾಗಿ ನೋಡೋಕ್ ಸಿಗುತ್ತೆ. ಇದರ ಎಫೆಕ್ಟ್ ನಾವು ನಮ್ಮ ದೇಶದಲ್ಲೂ ಕಾಣ್ತೀವಿ, ಹೊರ ದೇಶದಲ್ಲೂ ಕಾಣ್ತೀವಿ. ಗುರುಜಿ ಧನ್ಯವಾದಗಳು ಗುರುಜಿ. ಕಿರಣ್ ಕುಮಾರ್ ಗುರೂಜಿ ಅವರು ನೀಡಿದಂತಹ ಹೇಳಿಕೆ ಪ್ರತಿ ಬಾರಿಯೂ ಕೂಡ ನಿಜವಾಗ್ತಾ ಬಂದಿದೆ. ನುಡಿದಂತಹ ಭವಿಷ್ಯವೆಲ್ಲವೂ ಕೂಡ ಸತ್ಯವಾಗ್ತಾ ಇದೆ. ಈಗ ನುಡಿದಿರುವಂತಹ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಕಾದಷ್ಟೇ ನೋಡಬೇಕಾಗಿದೆ.